ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಸದ್ಗುರು ಭಕ್ತರು, ತತ್ವಜಿಜ್ಞಾಸು ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭ ಮಾಡೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ವೇದಾಂತ ಗ್ರಂಥಗಳಿಗೆ ಭಾಷ್ಯಗಳನ್ನು ಬರೆದಿದ್ದಾರೆ. ಆ ಗ್ರಂಥಗಳಿಗೆ ಹೆಸರು ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳು ಅಥವಾ ಶಾಂಕರ ಭಾಷ್ಯ ಪ್ರಸ್ಥಾನತ್ರಯ ಗ್ರಂಥಗಳು ಅಂತ ಹೆಸರು. ಅದರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಸ್ತೇನೆ ಇವತ್ತು. ಇದಕ್ಕೆ ಹೆಸರು ವೇದಾಂತ ಪ್ರಸ್ಥಾನತ್ರಯೀ ಗ್ರಂಥಗಳು. ಪ್ರಸ್ಥಾನತ್ರಯೀ, ಮೂರು ಪ್ರಸ್ಥಾನಗಳ ಒಂದು ಗುಂಪು ಪ್ರಸ್ಥಾನತ್ರಯೀ. ಪ್ರಸ್ಥಾನಾನಾಂ ತ್ರಯಂ ಪ್ರಸ್ಥಾನತ್ರಯಂ ಪ್ರಸ್ಥಾನತ್ರಯೀ. ಈ ಮೂರು ಪ್ರಸ್ಥಾನತ್ರಯೀ ಗ್ರಂಥಗಳಿಗೆ ಭಗವತ್ಪಾದ ಶಂಕರಾಚಾರ್ಯರವರು ಮೊಟ್ಟ ಮೊದಲಿಗೆ ತಮ್ಮ ಸುಂದರವಾದ ಭಾಷ್ಯಗಳನ್ನು ಬರೆದಿದ್ದಾರೆ. ಅವುಗಳೇ ನಮಗೆ ಶಾಂಕರ ಸಂದೇಶಗಳಿಗೆ, ಶಾಂಕರ ಉಪದೇಶಗಳಿಗೆ ಪ್ರಮಾಣಭೂತವಾಗಿರುವಂಥ ಗ್ರಂಥ. ಇವುಗಳನ್ನೇ ನಾವು ಶಾಂಕರ ಭಾಷ್ಯ ಗ್ರಂಥಗಳು ಅಂತ ಕರೀತೇವೆ. ಯಾವ್ಯಾವುದು? ಪ್ರಸ್ಥಾನತ್ರಯೀ, ಮೂರು ಮಾರ್ಗಗಳು. ಆತ್ಮಜ್ಞಾನ ಪ್ರಾಪ್ತಿಗೆ, ಮೋಕ್ಷ ಪ್ರಾಪ್ತಿಗೆ ಮೂರು ಮಾರ್ಗಗಳನ್ನು ಉಪದೇಶ ಮಾಡುವಂಥ ಗ್ರಂಥಗಳಿಗೆ ಹೆಸರಾಯಿತು ಪ್ರಸ್ಥಾನತ್ರಯೀ ಗ್ರಂಥಗಳು. ಮೂರು ಗ್ರಂಥ ಇದೆ. ಒಂದು ಶ್ರುತಿ ಪ್ರಸ್ಥಾನಂ, ಎರಡು ಸ್ಮೃತಿ ಪ್ರಸ್ಥಾನಂ, ಮೂರು ನ್ಯಾಯ ಪ್ರಸ್ಥಾನಂ. ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ, ನ್ಯಾಯ ಪ್ರಸ್ಥಾನಗಳೆಂಬ ಮೂರು ಪ್ರಸ್ಥಾನಗಳು ಸೇರಿಕೊಂಡು ಪ್ರಸ್ಥಾನತ್ರಯೀ ಗ್ರಂಥಗಳು ಅಂತಾಗಿವೆ. ಇವುಗಳಿಗೆ ಹೆಸರು ವೇದಾಂತ ಪ್ರಸ್ಥಾನತ್ರಯಂ ಅಂತ. ಶ್ರುತಿ ಪ್ರಸ್ಥಾನವೆಂದರೇನು? ಶ್ರುತಿ ವೇದ, ಶ್ರುತಿ ವೇದಾಂತ. ವೇದಾಂತ ಪ್ರಸ್ಥಾನಕ್ಕೆ ಹೆಸರಾಯಿತು ಶ್ರುತಿ ಪ್ರಸ್ಥಾನ. ಇದರಲ್ಲಿ ಶುಕ್ಲ ಯಜುರ್ವೇದಕ್ಕೆ ಸೇರಿರುವ ಈಶಾವಾಸ್ಯೋಪನಿಷತ್ತು ಮತ್ತು ಬೃಹದಾರಣ್ಯಕೋಪನಿಷತ್ತು, ಸಾಮವೇದಕ್ಕೆ ಸೇರಿರುವಂಥ ಕೇನೋಪನಿಷತ್ತು ಮತ್ತು ಛಾಂದೋಗ್ಯೋಪನಿಷತ್ತು, ಕೃಷ್ಣ ಯಜುರ್ವೇದಕ್ಕೆ ಸೇರಿರುವಂಥ ಕಾಟಕೋಪನಿಷತ್ತು ಮತ್ತು ತೈತ್ರಿಯೋಪನಿಷತ್ತು, ಋಗ್ವೇದಕ್ಕೆ ಸೇರಿರುವಂಥ ಐತರೇಯೋಪನಿಷತ್ತು ಮತ್ತು ಅಥರ್ವ ವೇದಕ್ಕೆ ಸೇರಿರುವ ಮುಂಡಕ, ಪ್ರಶ್ನ, ಮಾಂಡೋಕ್ಯೋಪನಿಷತ್ತು. 10 ಉಪನಿಷತ್ತುಗಳ ಹೆಸರಾಯಿತು ಶ್ರುತಿ ಪ್ರಸ್ಥಾನಂ. ಭಗವತ್ಪಾದ ಶಂಕರರು ಈಶಾ, ಕೇನ, ಕಾಟಕ, ಪ್ರಶ್ನ, ಮುಂಡಕ, ಮಾಂಡೋಕ್ಯ, ಐತರೇಯ, ತೈತ್ರೇಯ, ಛಾಂದೋಗ್ಯ ಮತ್ತು ಬೃಹದಾರಣ್ಯಕ ಎನ್ನುವ 10 ಉಪನಿಷತ್ತುಗಳಿಗೆ ಸುಂದರವಾದ ಭಾಷ್ಯಗಳನ್ನು ಬರೆದಿದ್ದಾರೆ. ಇದಕ್ಕೆ ಹೆಸರಾಯಿತು ಶ್ರುತಿ ಪ್ರಸ್ಥಾನಂ ಅಥವಾ ಸಿದ್ಧಾಂತ ಪ್ರಸ್ಥಾನಂ ಅಥವಾ ತತ್ವ ಪ್ರಸ್ಥಾನಂ. ಈ 10 ಉಪನಿಷತ್ ಭಾಷ್ಯಗಳಲ್ಲಿ ತತ್ವವನ್ನು ತಿಳಿಸಿದ್ದಾರೆ. ಈ ಪ್ರಪಂಚವೆಲ್ಲವೂ ಪರಬ್ರಹ್ಮವೇ ಆಗಿದೆ. ಎಲ್ಲ ಜೀವರುಗಳು ಕೂಡ ಅಸಂಸಾರಿಯಾದ ಪರಬ್ರಹ್ಮವಾಗಿದ್ದಾರೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಎರಡನೆಯದು ಸ್ಮೃತಿ ಪ್ರಸ್ಥಾನಂ.
ಈ ಶ್ರುತಿಗಳಲ್ಲಿ ತಿಳಿಸಿರುವ ಸಿದ್ಧಾಂತವನ್ನು ನಾವುಗಳು ಅರ್ಥ ಮಾಡಿಕೊಳ್ಳಬೇಕಾದರೆ ಏನೇನು ಸಾಧನಗಳನ್ನು ಮಾಡಬೇಕು? ಸಾಧನಗಳಿಲ್ಲದೆ ಗುರಿಯಿಲ್ಲ. ಸಾಧನಗಳನ್ನು ಮಾಡಿ ಶ್ರುತಿ ಪ್ರಸ್ಥಾನದಲ್ಲಿ ತಿಳಿಸಿರುವಂಥ ಆತ್ಮತತ್ವವನ್ನು, ಬ್ರಹ್ಮತತ್ವವನ್ನು ಎಲ್ಲರೂ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಸ್ಮೃತಿ ಅಂದರೆ ಭಗವದ್ಗೀತಾ. ಭಗವದ್ಗೀತೆಗೆ ಹೆಸರಾಯಿತು ವೇದಾಂತ ಸ್ಮೃತಿ ಪ್ರಸ್ಥಾನಂ. ಇದರಲ್ಲಿ ಸಾಧನಗಳನ್ನು ತಿಳಿಸಿರೋಣದರಿಂದ ಭಗವದ್ಗೀತೆಗೆ ಹೆಸರಾಯಿತು ಸಾಧನ ಪ್ರಸ್ಥಾನಂ. ಮಾರ್ಗವನ್ನು ಉಪದೇಶ ಮಾಡಿರುವುದರಿಂದ ವೇದಾಂತ ಮಾರ್ಗ ಪ್ರಸ್ಥಾನಂ ಅಂತಲೂ ಹೆಸರಾಯಿತು. ಈ ಭಗವದ್ಗೀತೆಯಲ್ಲಿ ಬಹಿರಂಗ ಸಾಧನ, ಸಹಕಾರಿ ಸಾಧನ, ಅಂತರಂಗ ಸಾಧನ, ಸಾಕ್ಷಾತ್ ಸಾಧನ ಎಲ್ಲವನ್ನೂ ಭಗವಂತ ತಿಳಿಸಿಕೊಟ್ಟಿದ್ದಾರೆ. ಗೀತಾಚಾರ್ಯ ವಾಸುದೇವ ಭಗವಂತನು ತತ್ವ ಜಿಜ್ಞಾಸು ಸಾಧಕರಿಗೆ ಬೇಕಾಗಿರುವಂಥ ಎಲ್ಲ ಸಾಧನಗಳನ್ನು ಸುಂದರವಾಗಿ ತಿಳಿಸಿಕೊಟ್ಟಿದ್ದಾನೆ. ಈ ಸಾಧನಗಳನ್ನು ಅನುಷ್ಠಾನ ಮಾಡಿ ಅಂಥವರು ಚಿತ್ತಶುದ್ಧಿಯನ್ನು ಪಡೆದುಕೊಂಡು ಅಥಾತೋ ಬ್ರಹ್ಮ ಜಿಜ್ಞಾಸ ವೇದಾಂತ ವಿಚಾರವನ್ನು ಮಾಡಬೇಕು. ಆದ್ದರಿಂದ ಭಗವದ್ಗೀತೆಗೆ ಹೆಸರಾಯಿತು ಸ್ಮೃತಿ ಪ್ರಸ್ಥಾನಂ ಅಥವಾ ಸಾಧನ ಪ್ರಸ್ಥಾನಂ. ಭಗವತ್ಪಾದ ಶಂಕರಾಚಾರ್ಯರವರು ಭಗವದ್ಗೀತೆಯ 2ನೇ ಅಧ್ಯಾಯದಿಂದ ಪ್ರಾರಂಭ ಮಾಡಿಕೊಂಡು 18ನೇ ಅಧ್ಯಾಯದವರೆಗೆ 17 ಅಧ್ಯಾಯದ ಎಲ್ಲ ಶ್ಲೋಕಗಳಿಗೂ ತುಂಬ ಸುಂದರವಾಗಿ ಭಾಷ್ಯಗಳನ್ನು ಬರೆದಿದ್ದಾರೆ. 3ನೇದು ನ್ಯಾಯ ಪ್ರಸ್ಥಾನಂ, ವೇದಾಂತ ನ್ಯಾಯ ಪ್ರಸ್ಥಾನಂ. ವೇದಾಂತದಲ್ಲಿ ಹೇಳಿರುವಂಥ ಉಪದೇಶಗಳನ್ನು ಯುಕ್ತಿಯಿಂದ ನಾವುಗಳು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದನ್ನು ಭಗವಾನ್ ಬಾದರಾಯಣಾಚಾರ್ಯರು 555 ಸೂತ್ರಗಳಲ್ಲಿ 192 ಅಧಿಕರಣಗಳಲ್ಲಿ 16 ಪಾದಗಳಲ್ಲಿ 4 ಅಧ್ಯಾಯಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದಕ್ಕೆ ಹೆಸರು ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ. ಈ 4 ಅಧ್ಯಾಯಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಭಗವತ್ಪಾದ ಶಂಕರಾಚಾರ್ಯರವರು ಈ ವೇದಾಂತ ಮೀಮಾಂಸಾ ಸೂತ್ರಗಳಿಗೆ, ಶಾರೀರಿಕ ಮೀಮಾಂಸಾ ಸೂತ್ರಗಳಿಗೆ, ಉತ್ತರ ಮೀಮಾಂಸಾ ದರ್ಶನದ ಸೂತ್ರಗಳಿಗೆ ಅತ್ಯಂತ ಸೊಗಸಾದ ಭಾಷ್ಯವನ್ನು ಬರೆದಿದ್ದೆ. ಪದವಾಕ್ಯ ಪ್ರಮಾಣಗಳನ್ನು ಅನುಸರಿಸಿ, ಶ್ರುತಿ ಯುಕ್ತಿ ಅನುಭವಗಳನ್ನು ಅನುಸರಿಸಿ ಭಾಷ್ಯ ಬರೆದಿದ್ದಾರೆ. ಇದಕ್ಕೆ ಹೆಸರಾಯಿತು ಬ್ರಹ್ಮಸೂತ್ರ ಶಾಂಕರ ಭಾಷ್ಯಂ ಅಥವಾ ಶಾಂಕರ ಬ್ರಹ್ಮಸೂತ್ರ ಭಾಷ್ಯಂ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಜನ್ಮಾದ್ಯಸ್ಯ ಯತಃ ಎಂದು ಪ್ರಾರಂಭಗೊಂಡು ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಓಂ ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಅನ್ನುವ 555ನೇ ಸೂತ್ರದವರೆಗೂ ಕೂಡ ಭಗವತ್ಪಾದ ಶಂಕರಾಚಾರ್ಯರವರು ಭಾಷ್ಯವನ್ನು ಬರೆದಿದ್ದಾರೆ. ಹೀಗಾಗಿ ಭಗವತ್ಪಾದ ಶಂಕರಾಚಾರ್ಯರಿಗೆ ಬಂದಂಥ ಪ್ರಶಸ್ತಿ ವೇದಾಂತ ಭಾಷ್ಯಕಾರ ಭಗವಾನ್ ಶಂಕರ ಅತ್ಯಂತ ಸುಂದರವಾಗಿ ಬರೆದಿದ್ದಾರೆ. ಈ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳೇ ನಮಗೆ ಭಗವತ್ಪಾದ ಶಂಕರಾಚಾರ್ಯರವರು ಪ್ರತಿಪಾದನೆ ಮಾಡಿರುವ ಅದ್ವೈತ ವೇದಾಂತ ಸಿದ್ಧಾಂತವನ್ನು, ಸಾಧನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಮಾಣವಾಗಿವೆ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಹೇಳ್ತಾ ಇದ್ರು, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಹೃದಯವನ್ನು ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಲ್ಲಿ ಇಟ್ಟಿದ್ದಾರೆ. ಯಾವ ಮುಮುಕ್ಷುಗಳು, ಯಾವ ತತ್ವ ಜಿಜ್ಞಾಸು ಸಾಧಕರು, ಯಾವ ಯತಿಪುಂಗವರು ಶಂಕರರು
ಉಪದೇಶ ಮಾಡಿರುವ ಅದ್ವೈತ ವೇದಾಂತ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಬಯಸುತ್ತಾರೆಯೋ ಅಂಥ ಎಲ್ಲ ಮುಮುಕ್ಷು ಜನಗಳು ಅವಶ್ಯವಾಗಿ ಅಧ್ಯಯನ ಮಾಡಲೇಬೇಕಾಗಿರುವಂಥ ಗ್ರಂಥಗಳೆಂದರೆ ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳು. ಈ ಗ್ರಂಥಗಳನ್ನು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕನ್ನಡ ಭಾಷೆಗೆ ತರ್ಜುಮೆ ಮಾಡಿದ್ದಾರೆ. ಗ್ರಂಥಗಳು ಸಿಕ್ಕುತ್ತವೆ. ಯಾರು ನಿಜವಾದ ತತ್ವ ಜಿಜ್ಞಾಸು ಸಾಧಕರೋ ಅಂಥವರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕನ್ನಡ ಭಾಷೆಗೆ ಅನುವಾದ ಮಾಡಿರುವಂಥ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು, ಓದಬೇಕು. ಅರ್ಥವನ್ನು ತಿಳಿದುಕೊಂಡು ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿದಾಗ ಅಂಥವರಿಗೆ ಶಂಕರರ ಹೃದಯ ಅರ್ಥವಾಗುತ್ತದೆ. ಅಂಥ ತತ್ವ ಜಿಜ್ಞಾಸು ಸಾಧಕರಿಗೆ ಶಂಕರರು ತಿಳಿಸಿರುವಂಥ ಅದ್ವೈತ ವೇದಾಂತ ದರ್ಶನದ ಸಾರ ತಾತ್ಪರ್ಯ ತಿಳಿಯುತ್ತದೆ ಅಂತ ಹೇಳ್ತಾ ಇದ್ರು. ನಾವೆಲ್ಲರೂ ಕೂಡ ತತ್ವ ಜಿಜ್ಞಾಸು ಸಾಧಕರಾಗಿ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಬರೆದಿರುವಂಥ ಅವರ ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಾ ಮನನ ಮಾಡುತ್ತಾ ನಿಧಿಧ್ಯಾಸನ ಮಾಡುತ್ತಾ ಆತ್ಮಜ್ಞಾನವನ್ನು ಪಡೆದುಕೊಂಡು ನಾವೆಲ್ಲರೂ ಮೋಕ್ಷವನ್ನು ಹೊಂದಿ ಕೃತಾರ್ಥರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಭಗವತ್ಪಾದ ಶಂಕರಾಚಾರ್ಯರವರ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪಾದ ಪದ್ಮಗಳನ್ನೇ ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.